ರಾಜಧಾನಿಯಲ್ಲಿ 1.5 ಗಂಟೆ ರಣ ಮಳೆ ವರ್ಣಾರ್ಭಟಕ್ಕೆ ಬೆಂಗಳೂರಿನಲ್ಲಿ 7 ಜನ ಬಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಡೆ ಕುಸಿದು ಸಾವು ಎಂಥ ಭೀಕರ ಸಾವು 7 ಮಂದಿ ಗಾಯಾಳುಗಳಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಕೊಡಿಸಲಾಗ್ತಾ ಇದೆ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ಘೋಷಣೆಯಾಗಿದೆ ರಣ ಬಿಸಿಲು ಒಂದು ಕಡೆ ಹೊಡಿತಾ ಇತ್ತು ಏಕಾಏಕಿಯಾಗಿ ತಕ್ಷಣಕ್ಕೆ ಈ ರೀತಿಯಾಗಿ ಮಳೆ ಬರುತ್ತೆ ಅಂತ ಹೇಳಿ ಯಾರು ಸಹ ನಿರೀಕ್ಷಣೆ ಮಾಡಿರಲಿಲ್ಲ ಯಾಕಂತ ಹೇಳಿದ್ರೆ ಸಂಜೆ ಈದಗಳನ್ನ ದೂರಬೇಕಾ ಕಟ್ಟಡವನ್ನ ಕಟ್ಟಿದಂತ ಇಂಜಿನಿಯರ್ನನ್ನ ದೂರಬೇಕಾ ಏನು ಮಾಡ್ಬೇಕಾಗಾದ್ರೆ ಆಸ್ಪತ್ರೆ ಬಳಿ ನಿಂತಿದ್ರು ಆ ಕ್ಷಣದಲ್ಲಿ ಈ ರೀತಿಯಾಗಿ ದುರಂತ ಸಂಭವಿಸಿದೆ ಯಾರು ಸಹ ಊಹಿಸದಂತ ಘಟನೆ ರಣ ಮಳೆ ಬೆಂಗಳೂರು ಇವತ್ತು ಸಾವೂರು ಆಗಿ ಹೋಗಿದೆ 7 ಮಂದಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಸಹ ಕೊಡಿಸಲಾಗ್ತಾ ಇದೆ ಒಟ್ಟಿನಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಗಾಯಾಳುಗಳ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ ಒಂದು ಕಡೆ ಹವಾಮಾನ ಇಲಾಖೆ 29 ಮತ್ತು 30ಕ್ಕೆ ಮಳೆಯಾಗುತ್ತೆ ಅನ್ನುವಂತಹ ಒಂದು ಸೂಚನೆಯನ್ನು ಸಹ ಕೊಟ್ಟಿತ್ತು ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕದ ನಾನಾ ಭಾಗಗಳಲ್ಲಿ ಮಳೆ ಆಗ್ಬೋದು ಅಂತ ಹೇಳಿ ಹವಾಮಾನ ಇಲಾಖೆ ಮೊದಲೇ ಮುನ್ಸೂಚನೆಯನ್ನು ಕೊಟ್ಟಿತ್ತು 29ಕ್ಕೆ ಮತ್ತೆ 30ಕ್ಕೆ ಮಳೆಯಾಗುತ್ತೆ ಅಂತ ಹೇಳಿ ಬಟ್ ಯಾವುದೇ ಅಲರ್ಟ್ ಅನ್ನು ಸಹ ಘೋಷಣೆ ಮಾಡಿರಲಿಲ್ಲ ಈಗ ನೋಡಿದ್ರೆ ಏಕಾಏಕಿಯಾಗಿ ಮಳೆ ಬಂದು ಎಲ್ಲವೂ ಸಹ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ ಅದು ಆಲಿಕಲ್ಲು ಸಹಿತ ಭಾರಿ ಮಳೆ ಒಳಗಡೆ ಮಣ್ಣಾಕ್ತಾ ಇದ್ರಲ್ಲ ಆ ಮಣ್ಣಾಕೋದ್ರಿಂದ ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ ನಿಮಗೆ ನೀನು ಅವ್ರಿಗೆ ಹೇಳಿದ್ಯಾ ಮಣ್ಣು ಹಾಕ್ಬಿಡಪ್ಪ ಇಲ್ಲಿ ಅಂತ ಸರ್ ಅವ್ರು ಒಳಗಡೆ ಪ್ರಿಮಿಸಸ್ ಒಳಗಡೆ ಆದ್ರೂ ನೀವು